ಬಾರಿ ಬಂದು ಎದುರಾಳಿ ಪಾಳ್ಯದಲ್ಲಿ ಕಾಣ್ತಾ ಇದ್ದಾರೆ ಶಿರೋಳ್ ಮತ್ತು ಸೋರ್ಗಾಂವ್. ದಯವಿಟ್ಟು ಮೈದಾನಕ್ಕೆ ಹೋಗುವ ದಾರಿಯನ್ನು ಕೂಡ ಮಾಡಿ ರಾಕೇಶ್. ಸೋರ್ಗಾಂವ್ ಮೂಲದ ಜಿಂಕೆ ಮರಿ ಮಹೇಶ್ ಬೋನಸ್ ಜೊತೆ ವಾಪಸ್ ಆಗ್ತಾ ಇದ್ದಾರೆ. ತಂಡದ ಖಾತೆಯನ್ನು ಆರಂಭಿಸ್ತಾ ಇದ್ದಾರೆ. ಮತ್ತೊಂದು ಉತ್ತಮವಾದ ಟ್ಯಾಕಲ್ ಬರ್ತಾ ಇದೆ. ವಿಠಲ್ ದಾಳಿ ಭಾಗದಲ್ಲಿ ಎರಡು ಒಂದರೊಂದಿಗೆ ಪಂದ್ಯ. ಈ ಬಾರಿ ಬಂಧನ ಬಲಿಷ್ಠವಾದ ಟ್ಯಾಕಲ್ ಬರ್ತಾ ಇದೆ ಶಿರೋಳ್ ತಂಡದ ಆಟಗಾರರಿಂದ. 2-2 ಸಮಬಲ. ಅನಿಲ್ ದಾಳಿ ಭಾಗದಲ್ಲಿ 5 ಜನ ಆಟಗಾರ ನಡುವೆ. ಮತ್ತೊಮ್ಮೆ ಸೋರ್ಗಾಂವ್ ತಂಡದ ಆಟಗಾರ ದಾಳಿ ಭಾಗದಲ್ಲಿ ಜೆರ್ಸಿ ನಂಬರ್ 5ರಲ್ಲಿ ಗುರುತಿಸಿಕೊಳ್ಳಬಲ್ಲಂತ ಆಟಗಾರ. ಈ ಪಂದ್ಯ ಶಿರೋಳ್ ತಂಡದಲ್ಲಿ ಎಲ್ಲ ಆಡ್ತಕ್ಕಂಥ ಆಟಗಾರರು RMG ಪ್ರೌಢಶಾಲೆಯಲ್ಲಿ ಓದುತ್ತಿರುವಂತಹ ಆಟಗಾರರು. ಅದರ ಜೊತೆಗೆ ರಾಷ್ಟ್ರ ಮಟ್ಟವನ್ನ ಆಡಿರುವಂತಹ ಆಟಗಾರರು ನಮ್ಮ ದೇವೇಂದ್ರ ಯರಗುಂದಿ ಸರ್ ಅವರ ಗರಡಿಯಲ್ಲಿ ಪಳಗಿ ಇವತ್ತು ರಾಷ್ಟ್ರ ಮಟ್ಟವರೆಗೆ ಸಾಧನೆ ಮಾಡಿದಂತ ಸಾಧಕರು ಇವತ್ತು ಸೋರ್ಗಾಂವ್ ಕಬಡ್ಡಿ ವೈಭವದಲ್ಲಿ ಪಾಲ್ಗೊಂಡಿದ್ದಾರೆ. ಒಂದು ಬಾರಿ ಜೋರು ಚಪ್ಪಾಳೆಯೊಂದಿಗೆ ಎರಡು ತಂಡಕ್ಕೆ ಅಭಿನಂದಿಸಬೇಕು. ದಾನಿಗಳು ಪುಂಡ್ಲಿ ಕೇಳೋರು ವೇದಿಕೆ ಮೇಲೆ ಬರಬೇಕು. ಎರಡು ತಂಡದಲ್ಲಿ ಕೂಡ ನಮ್ಮ ದೇವೇಂದ್ರ ಸರ್ ಅವರ ಕೈಯಲ್ಲಿ ಕಬಡ್ಡಿಯನ್ನು ಕಲಿತಿರುವಂತಹ ಆಟಗಾರರಿದ್ದಾರೆ. ಒಳ್ಳೆಯ ಪಂದ್ಯವನ್ನು ಆಡ್ತಾ ಇದ್ದಾರೆ. KG ಭಾಗದಲ್ಲಿ ಮಿಂಚಿದ ತಾರೆಗಳು. ಮತ್ತೊಮ್ಮೆ ವಿಠಲ್ ಯಾವುದೇ ಅಂಕವಿಲ್ಲದೆ ಮರಳಿ ವಾಪಸ್ ಆಗ್ತಾ ಇದ್ದಾರೆ. ಡಿಫೆನ್ಸ್ ಅನ್ನು ಚೆಕ್ ಮಾಡೋದ್ರೊಂದಿಗೆ 5,000 ರೂಪಾಯಿ ಸಹಾಯದಾನಿಗಳು. ಇನ್ನು ಮುಂದೆ ಈ ಪಂದ್ಯ ಮುಗಿದ ನಂತರ ಸನ್ಮಾನ ಸ್ವೀಕರಿಸಲು ಆಗಮಿಸಬೇಕಾದಂತ ಮಹನೀಯರು ಸದಾಶಿವ ಲಕ್ಕಣ್ಣವರ್, ಪುಂಡ್ಲಿ ಕೇಳೂರ್, ಸಿದ್ದಪ್ಪ ಲೋಕಾಪುರ್, ಬಸವಂತ ಕಾಟೆ, ಅದರಂತೆ ಶ್ರೀಕಾಂತ್ ಪೂಜಾರಿ, ಮಹೇಶ್ ದೊಡ್ಡಿಮಣಿ, ಕೊಟ್ರೇಶ್ ಶಂಕರ್, ನಾಗರಾಜ್ ಒಡೆಯರ್, ಪರಮಾನಂದ್ ಜೀರ್ಗಾ, ಚಿದಾನಂದ್ ಬಡಿಗೆ, ಗುರು ಹುಲ್ಯಾಳ್, ಕಿರಣ್ ಮೌಲಿ. ದಯವಿಟ್ಟು ಈ ಮಾನ್ಯರು ಆದಷ್ಟು ಬೇಗನೆ ಬಂದು ತಮ್ಮ ಗೌರವ ಸ್ವೀಕರಿಸಬೇಕಂತ ಕೇಳ್ಕೊತಾರೆ. ಪಾಂಡುರಂಗ್ ಕಮಿಟಿ ವತಿಯಿಂದ ಹಿರಿಯರಾಗಿರುವಂತಹ ಸಂತರು ಶ್ರೀ ಲಕ್ಷ್ಮಣ್ ಹೊದ್ದಾರ್ ಕಾಕ ಅವರು, ಮಾಜಿ ಚೇರ್ಮನ್ರು, ಗ್ರಾಮ ಪಂಚಾಯತ್ ಹಿಮಾನಿಯರು ಈ ಪಂದ್ಯವನ್ನು ನೋಡಿ ಆನಂದ ಭರಿತರಾಗಿ ಎರಡೂ ತಂಡದ ಆಟಗಾರರಿಗೆ 100 ರೂಪಾಯಿಯನ್ನ ಕೊಡು ಮಾಡ್ತಾ ಇದ್ದಾರೆ. ಒಂದು ಬಾರಿ ಜೋರು ಚಪ್ಪಾಳೆಯೊಂದಿಗೆ ಆ ಹಿರಿಯರಿಗೆ ಧನ್ಯವಾದಗಳನ್ನ ತಿಳಿಸೋಣ. ಅಂತಾರೆ ಮತ್ತೊಮ್ಮೆ ಶಿರೋಳ್ ತಂಡದ ಆಟಗಾರ ದಾಳಿ ಭಾಗದಲ್ಲಿ ಬಂದು ಬಲಿಷ್ಠವಾದ ಕ್ಯಾಶ್ ಬರ್ತಾ ಇದೆ. ಇಲ್ಲಿ ರೈಟ್ ಔಟ್ ಪಾಯಿಂಟ್ ಟು ಸೋರ್ಗಾಂವ್. 5-3 ಪಂದ್ಯ. ಮತ್ತೊಮ್ಮೆ ಮಹೇಶ್ ದಾಳಿ ಭಾಗದಲ್ಲಿ ಸೋರ್ಗಾಂವ್ ಮೂಲದ ಆಟಗಾರ 5 ಜನ ಆಟಗಾರ ನಡುವೆ ಎಡಬದಿಯಿಂದ ದಾಳಿಯನ್ನ ಸಂಘಟಿಸ್ತಾ ಇದ್ದಾರೆ. ಬೋನಸ್ ಲೈನ್ ಆಫ್ ಇದ್ದಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅಂಕದ ಬಳಬಾಕಿ ನುಗ್ತಾ ಇದ್ದಾರೆ. ಬಂದ ಬಲಿಷ್ಠವಾದ ಟ್ಯಾಕಲ್ ಬಂದು ಅದು ಕೂಡ ಮಿಸ್ಟೇಕ್ ಆಗ್ತಾ ಇದೆ. ಬೇಡವಾದಂತಹ ಟ್ಯಾಕಲ್ಗೆ ಮುಂದಾಗಿರುವಂತಹ ಶಿರೋಳ್ ಮೂಲದ 2 ಜನ ಆಟಗಾರರು ಅಂಕದ ಹೊರಬಾಕಿಗೆ ಹೋಗ್ತಾ ಇದ್ದಾರೆ. ರಾಷ್ಟ್ರೀಯ ಆಟಗಾರರಾಗಿರುವಂತಹ ಸೂಪರ್ ರೈಡ್ ಆಗ್ತಾ ಇದ್ದೀನಿ.
ಮತ್ತೆ ಪಂದ್ಯ ಕಂಬ್ಯಾಕ್ ಆಗ್ತಾ ಇದೆ 7-6 ಪಂದ್ಯ ಮತ್ತೊಮ್ಮೆ ಬಿಟ್ಟಲ್ 2 ದಾಳಿ ಎಂಟಿ ಮಾಡಿರುವಂತ ಆಟಗಾರ ದೇವು ಮತ್ತು ಬಬ್ಲು 1 ನಿಮಿಷ ಬರ್ಬೇಕಿಲ್ಲಿ ಮ್ಯಾಚ್ ನಡೆದಿದ್ವಿ ಸರ್ ಬಬ್ಲು 1 ನಿಮಿಷ ಬಂದೋಗ್ರಿ ಬಬ್ಲು ಮುಗುಳ್ಗಳು ಮತ್ತು ಅಳಿಮಂಡಿ ಮೈದಾನದಲ್ಲಿ ಬರಬೇಕು ಇದು ನಿಮಗೆ ಕೊನೆಗರೆ 1 ನಿಮಿಷ ಬಂದು ಮುಗುಳ್ಗಳು ಮತ್ತು ಅಳಿಮಂಡಿ ಈ 2 ತಂದವರು ಮೈದಾನದಲ್ಲಿ ಬರಬೇಕು ಇದು ನಿಮಗೆ ಕೊನೆಗರೆ ಮತ್ತೊಂದು ಅದ್ಭುತವಾದ ಮ್ಯಾಚ್ ಬರ್ತಾ ಇದೆ ಬಸವೇಶ್ವರ ಅಳಿಮಟ್ಟಿ 7-7 ಸಮಬಲ ಸಮಬಲದ ಹೋರಾಟ ಮತ್ತೊಮ್ಮೆ ಅನಿಲ್ ದಾಳಿ ಭಾಗದಲ್ಲಿ ಶಿರೋಳ್ಮಲದ ಆಟಗಾರ ಸ್ವರ್ಗಾವ್ ತಂಡದ ಮೇಲೆ ದಾಳಿಯನ್ನು ಆರಂಭಿಸ್ತಾ ಇದ್ದಾರೆ ಬಲಬದಿಯ ದಾಳಿಗಾರ ಅದ್ಭುತವಾದ ಜಂಪಲ್ಲಿ ಮತ್ತೆರಡು ಅಂಕಗಳ ಸಂಪಾದನೆ ಬರ್ತಾ ಇದೆ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಆಗ್ತಾ ಇದೆ ಸೋಮು 1 ನಿಮಿಷ ಬಂದಿಡು 1 ನಿಮಿಷ ಮೈಕ್ ಬಂದಿಡು ಹೌದು half time ಏನು ಬೇಡ ಅಲ್ಲಿ ಚಾರ್ಜಿಂಗ್ ಅದ್ಭುತವಾದ ಡ್ಯಾಶ್ ಬರ್ತಾ ಇದೆ ಬೋನಸ್ ಜಾಗದಿಂದ ಆಚೆಗೆ ಹೋಗ್ತಾ ಇದ್ದಾರೆ ಸ್ಕೋರ್ ಎಷ್ಟು 13-8 ಶಿರೋಳ ಪರವಾಗಿ ಅಣ್ಣ 1 ನಿಮಿಷ ಬಂದಿಡು ಬಂದು ಸಾಗ್ತಾ ಇದೆ SFB ದಾಳಿಯಲ್ಲಿ ವಾಪಸ್ ಆಗ್ತಾ ಇದ್ದಾರೆ ಗೋವಿಂದ್ ಅವರಿಂದ ಮಿಸ್ಟೇಕ್ ಆಗ್ತಾ ಇದೆ ಡಿಫೆನ್ಸ್ ಭಾಗದಲ್ಲಿ ಬರಬೇಕು ಚಂದ್ರನಂದ ಮುಗೋಕೋಡ್ ಬಸವೇಶ್ವರ ಹಳ್ಳಿಮಟ್ಟಿ ಮೈದಾನದಲ್ಲಿ ಬರಬೇಕು
ಈಗ ಈ ಪಂದ್ಯ ಮುಗಿದ ನಂತರ ದಯವಿಟ್ಟು ದಾನಿಗಳು ಶ್ರೀ ಸದಾಶಿವಯ್ಯ ವಿಭೂತಿ ಹಾಗೂ ಶ್ರೀ ಮಹೇಶ್ ಗೌಡ್ರು ಪಾಟೀಲ್ ಮತ್ತು ಚಂದ್ರಶೇಖರ್ ಪೂಜಾರಿ ಅವರು ಮತ್ತು ಪುಂಡ್ಲಿಂಗ ನಡಿಬೇಕಾಗಿದೆ. ದಯವಿಟ್ಟು ಅವರು ಕೂಡ ಮೈದಾನದಲ್ಲಿ ಆಗಮಿಸಬೇಕು. ಟಿ ಶರ್ಟ್ ಕೊಡುಗೆದಾರರಾದಂಥ ಪುಂಡ್ಲಿಂಗ ಅವರು ಕೂಡ ಈಗ ಮೈದಾನದಲ್ಲಿ ಬರಬೇಕು. ಅವರನ್ನು ಕೂಡ ಸನ್ಮಾನಿಸಲಾಗುವುದು. ಅದರಂತೆ 5,000 ದಾನಿಗಳು ಸಿದ್ದಪ್ಪ ಲೋಕಾಪುರ ಅವರು ಕೂಡ ಗೌರವ ಸ್ವೀಕರಿಸಿಕೊಂಡು ಮೈದಾನದಲ್ಲಿ ಬರಬೇಕಂತ. ಮುಂಗೋಪುರ ಮತ್ತು ಆಳಿಮಟ್ಟಿ ಮೈದಾನದಲ್ಲಿ ಬರಬೇಕು. ಇದಕ್ಕೆ ಕೊನೆಗರಿ ಬಾಗಲಕೋಟೆ ಜಿಲ್ಲಾ ಕಬಡ್ಡಿ ಅಮೇಚರ್ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ರಾಷ್ಟ್ರೀಯ ಕಬಡ್ಡಿ ಆಟಗಾರರಾಗಿರುವಂತಹ ಶ್ರೀಯುತರಾಗಿರುವಂತಹ ಶಾಸನ ಕುಕ್ಕಡ್ಡಿರವರು ಕೂಡ ಪಂದ್ಯಾವಳಿಗೆ ಆಗಮಿಸ್ತಾ ಇದ್ದಾರೆ. ಅವ್ರನ್ನ ಕೂಡ ಕಾರ್ಯಕ್ರಮದ ಪರವಾಗಿ ಮಾರುತೇಶ್ವರ ಯುವಕ ಮಂಡಳ ವತಿಯಿಂದ ನಿರ್ಣಾಯಕ ಮಂಡಳಿ ವತಿಯಿಂದ ಆತ್ಮೀಯವಾದ ಅದರದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೀವಿ. ಕೆಲವೇ ಕ್ಷಣಗಳಲ್ಲಿ ಈ ಒಂದು ವೇದಿಕೆಗೆ ಬಾಗಲಕೋಟೆ ಜಿಲ್ಲಾ ಅಮೇಚರ್ ಕಬಡ್ಡಿ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಶಾಸನ ಕುಕ್ಕಡ್ಡಿರವರ ಆಗಮನ ಆಗ್ತಾ ಇದೆ. ಸ್ಟ್ರಕ್ ಆಗಿದ್ದಾರೆ 17-13 ಸೋರ್ಗಾಂ ಪರವಾಗಿ. ಇನ್ ಫೇವರ್ ಆಫ್ ಸೋರ್ಗಾಂ. 4 ಅಂಕದ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ ಸೋರ್ಗಾಂ ತಂಡದ ಆಟಗಾರರು. ಸೋರ್ಗಾಂ ತಂಡಕ್ಕೆ ಮಾಡು ಇಲ್ಲವೇ ಮಾಡಿ ಕೊನೆ 2 ನಿಮಿಷ, ಅಂತಿಮ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಒಂದೇ ಮೈದಾನದಲ್ಲಿ ಕಬಡ್ಡಿಯನ್ನ ಪ್ರಾಕ್ಟೀಸ್ ಮಾಡ್ತಕ್ಕಂಥ ಆಟಗಾರರು ಇವತ್ತು ಎದುರಾಳಿ ಪಾಳ್ಯದಲ್ಲಿ ಆಡ್ತಾ ಇದ್ದಾರೆ. ಒಂದು ಬಾರಿ ಜೋರಾದ ಚಪ್ಪಾಳೆ ಬರ್ಬೇಕಾಗ್ತಾರೆ. ಪ್ರಾಮಾಣಿಕತೆ ಆಟವನ್ನು ಆಡ್ತಾ ಇದ್ದಾರೆ. 18-13 ಪಂದ್ಯ. ಇಲ್ಲಿ ಮತ್ತೊಮ್ಮೆ ಅನಿಲ್ ಡೋಡಾಯ್ ಶಿರೋಳ್. ಸುರೇಶ್ ಹೆಗಲ್ಗಾರ್ ಈ ಪಂದ್ಯ ಮುಗಿದ ನಂತರ ಸನ್ಮಾನದ ತಯಾರಿ ಮಾಡ್ಕೋಬೇಕು. ಅತಿಥಿ ಮಹೋದಯರನ್ನ ಗೌರವಿಸ್ತಾ ಇದ್ದೇವೆ. ಮತ್ತೊಂದು ಬಲಿಷ್ಠವಾದ ಟ್ಯಾಕಲ್ ಬರ್ತಾ ಇದೆ. ಬೋನಸ್ಗೆ ಅಂಕದಿಂದ ಆಚೆಗೆ ಹೋಗ್ತಾ ಇದ್ದಾರೆ. 19-14 ಗಾಳಿ ಭಾಗದಲ್ಲಿ ವಿಠಲ್ ಸೋರ್ಗಾಂವ್ ತಂಡದ ಪರವಾಗಿ. This match is over win by Sorgaon. Jora Chapal